ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿನ್ನೆ ನಮ್ಮ ಜಿಲ್ಲಾ ಫಾಟೋ ಅವರ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ಇಷ್ಟು ವರ್ಷದಿಂದ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಜೇಕಬ್ ಫಾಟೋ ಹಾಗೆ ಜಿಲ್ಲಾ ಫಾಟೋ ಇಬ್ರು ಕೂಡ ಒಟ್ಟಿಗೆ ಬರಬಹುದು ಅಂತ. ಬಟ್ ನಮ್ಮ ಜೇಕಬ್ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಮೊದಲು ಕರ್ಕೊಂಡು ಬಂದ್ರು ಅಂಡ್ ಅವರ ಬುಕ್ಕಿಂಗು ಈಗ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಈಗ ಫೈನಲಿ ನಮ್ಮ ಜಿಲ್ಲಾ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬಂದಿದ್ದಾರೆ. ಅಂಡ್ ನಮ್ಮ ಜಿಲ್ಲಾ ಫಾಟೋ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ನ್ಯೂ ಶರೀಫ್ ಇನ್ ಟೌನ್, ದ ಮೈನ್ ಒನ್ ಜಿಲ್ಲಾ ಫಾಟೋ ಅಂತ. ಅಷ್ಟೇ ಅಲ್ಲ, ಅವರ ಎಂಟೈರ್ ಫ್ಯಾಮಿಲಿಯ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಲಿಟ್ರಲಿ ನಮ್ಮ ಜಿಲ್ಲಾ ಫಾಟೋ ಅವರ ತಾಯಿ ಅಳ್ತಾ ಇದ್ದಾರೆ ಅವ್ರನ್ನ ನೋಡಿ ಡಬ್ಲ್ಯೂ ಕಂಪನಿಯಲ್ಲಿ. ನಿಜವಾಗ್ಲೂ ಅವರಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತಾರೆ. ಅಂಡ್ ಅವರು ಬಂದು ನಮ್ಮ ಗ್ರೇಸನ್ ವಾಲರ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರಲ್ಲ, ಅಂಡ್ ಅದಕ್ಕೋಸ್ಕರ ನಮ್ಮ ಗ್ರೇಸನ್ ವಾಲರ್ ಅವರು ಒಂದು ಟ್ವೀಟ್ ಕೂಡ ಮಾಡ್ತಾರೆ. ಜಸ್ಟ್ ವಾಟ್ ಡಬ್ಲ್ಯೂ ನೀಡ್ಸ್ ಅನದರ್ ಓವರ್ ರೇಟೆಡ್ ಊಸ್ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಡಬ್ಲ್ಯೂ ಕಂಪನಿಗೆ ಫೈನಲಿ ಏನ್ ಬೇಕಾಗಿತ್ತು, ಇನ್ನೊಬ್ಬ ಓವರ್ ರೇಟೆಡ್ ಊಸೋ ಬೇಕಾಗಿತ್ತು ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಡಬ್ಲ್ಯೂ ಬಗ್ಗೆ ಹಾಗೆ ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ ಒಂದು ಟ್ವೀಟ್ ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಜಿಲ್ಲಾ ಫಾಟೋ ಅವರು NXT ಗೆ ಡೆಬ್ಯೂನ ಕೊಡಬೇಕಾದ್ರೆ ಅವರ ನೇಮ್ ನ ತಗೊಂಡು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಅಂದ್ರೆ ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಜಿಲ್ಲಾ ಫಾಟೋ ಅನ್ನೋ ಒಂದು ನೇಮ್ ನೇ ಯೂಸ್ ಮಾಡೋಣ ಬೇಡವೋ ಅಂತ ಥಿಂಕ್ ಮಾಡ್ತಾ ಇದ್ರಂತೆ. ಅಂಡ್ ಅದಕ್ಕೋಸ್ಕರ ಅವರ ಡೆಬ್ಯೂ ನೋಡೋದಕ್ಕೆ ಸಿಕ್ಕಾಗ ನಮ್ಮ ಕಮೆಂಟೇಟರ್ಸ್ ಗಳು ಜಿಲ್ಲಾ ಫಾಟೋ ಅವರ ನೇಮ್ ನ ಮೆನ್ಷನ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂಡ್ ಫೈನಲಿ ಜಿಲ್ಲಾ ಫಾಟೋ ಅನ್ನೋ ಒಂದು ನೇಮ್ ಅಲ್ಲೇನೆ ನಮ್ಮ ಜಿಲ್ಲಾ ಫಾಟೋ ಅವರ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಅವರು ಡೆಬ್ಯೂನ ಮಾಡಿದ ಕೂಡಲೇ ಹೊಸ ಮರ್ಚೆಂಡೈಸ್ ನ ಕೂಡ ಡಬ್ಲ್ಯೂ ಅವರು ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜಿಲ್ಲಾ ಫಾಟೋ ಅಂತ ಬರ್ದಿದೆ ಅಂಡ್ ಹಿಂದಗಡೆ NXT ಅಂತಾನು ಕೂಡ ಇದೆ. ಸೊ ಇದರಲ್ಲೇ ಡಬ್ಲ್ಯೂ ಅವರು ಟೀಸ್ ಮಾಡಿದ್ದಾರೆ 100% ಜಿಲ್ಲಾ ಫಾಟೋ ಅವರು ಬ್ಲಡ್ ಲೈನ್ ನ ಜಾಯ್ನ್ ಆಗ್ತಾರೆ ಅಂತ. ಯಾಕಂದ್ರೆ ಆ ಒಂದು ಜಿಲ್ಲಾ ಫಾಟೋ ಅನ್ನೋ ಒಂದು ಲೆಟರ್ಸ್ ಏನಿದೆ, ಆ ಒಂದು ಲೆಟರ್ ನ ಫಾಂಟ್ಸ್ ಬ್ಲಡ್ ಲೈನ್ ಲೋಗೋಗೆ ಕಂಪ್ಲೀಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಸೊ ಇಲ್ಲೇ ಡಬ್ಲ್ಯೂ ಅವರು ಒಂದು ಟೀಸ್ ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಫಾಟೋ ಅವರು 100% ಡಬ್ಲ್ಯೂ ಕಂಪನಿಯ ಬ್ಲಡ್ ಲೈನ್ ಫ್ಯಾಕ್ಷನ್ ನ ಜಾಯ್ನ್ ಆಗ್ತಾರೆ ಅಂತ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಜೇಕಬ್ ಫಾಟೋ ಹಾಗೆ ಜಿಲ್ಲಾ ಫಾಟೋ ಅವರ ಒಂದು ಇಂಟರ್ನೆಟ್ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಜೇಕಬ್ ಫಾಟೋ ಅವರ ರಿಯಾಕ್ಷನ್ ನ ನೋಡಿ ನಾನಂತೂ ಸಿಕ್ಕಾಪಟ್ಟೆ ನಗಾಡಿದ್ದೀನಿ. ಯಾಕಂದ್ರೆ ಆ ರೇಂಜ್ಗೆ ಮಗು ತರ ನಮ್ಮ ಜೇಕಬ್ ಫಾಟೋ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಆನ್ ಟೆಲಿವಿಷನ್ ಅಲ್ಲಿ ನಮ್ಮ ಜೇಕಬ್ ಫಾಟೋ ಅವರು ಯಾವ ರೀತಿ ಇರ್ತಾರೆ ನಿಮ್ಗೆ ಗೊತ್ತಿರಬಹುದು. ಬಟ್ ತುಂಬಾ ಬಾರಿ ತಿಳಿಸಿದ್ದೀನಿ, ಆಫ್ ಟಿವಿಲಿ ನಮ್ಮ ಜೇಕಬ್ ಫಾಟೋ ಅವರು ಕಂಪ್ಲೀಟ್ ಚಿಕ್ಕ ಹುಡುಗನ್ ತರ ಅಂತ. ಅಂಡ್ ಅದೇ ರೀತಿ ಅವರು ಇಲ್ಲಿ ಬಿಹೇವ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಜಿಲ್ಲಾ ಫಾಟೋ ಅವರು ಕಂಪ್ಲೀಟ್ ಆಗಿ ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾರೆ. ಸೊ ನಮ್ಮ ಉಮಾಗ ಮಗನಾದಂತಹ ಜಿಲ್ಲಾ ಫಾಟೋ ಅವರ ಡಬ್ಲ್ಯೂ ಡೆಬ್ಯೂ ಏನೋ ನಮಗೆ ನೋಡೋದಕ್ಕೆ ಸಿಕ್ತು. ಇಷ್ಟೇನಾ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಮುಗ್ದೋದ್ರ ಅಂತ ನೀವೇನಾದ್ರೂ ಕೇಳಿದ್ರೆ ಇಷ್ಟೇ ಅಲ್ಲ ಗಾಯ್ಸ್, ಇನ್ನೊಬ್ರು ಕೂಡ ರೆಡಿ ಆಗ್ತಾ ಇದ್ದಾರೆ. ರಿಕೇಶಿ ಅವರ ಮಗ ಆದಂತಹ ತಮಿಕೋ ಫಾಟೋ, ಇವ್ರನ್ನ ಡಬ್ಲ್ಯೂ ಅವರು ಯಾವಾಗ ಕರ್ಕೊಂಡು ಬರ್ತಾರೆ ಅಂತ ಕಾದ್ ನೋಡ್ಬೇಕು. ಇವರು ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಬ್ರದರ್ ಆಗ್ಬೇಕು. ಅಂಡ್ ಇವರು ಕೂಡ ಈಗಾಗಲೇ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ನೇಮ್ಸ್ ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಡಿ ಶೋಗಳಲ್ಲಿ ಯಾವ ರೀತಿ ನಮ್ಮ ಜೇಕಬ್ ಫಾಟೋ ಹಾಗೆ ಜಿಲ್ಲಾ ಫಾಟೋ ಅವರು ವರ್ಕ್ ಮಾಡ್ತಾ ಇದ್ರು, ನಮ್ಮ ತಮಿಕೋ ಫಾಟೋ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು, ಇವರ ಎಂಟ್ರಿ ಕೂಡ ಡಬ್ಲ್ಯೂ ಅವರು ಫ್ಯೂಚರ್ ಅಲ್ಲಿ ತಗೊಂಡು ಬರ್ಬಹುದು. ನಿಜವಾಗ್ಲೂ ನೀವೇನಾದ್ರೂ ಸುಮೋವನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ 100% ನೀವಂತೂ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಬಗ್ಗೆ. ಇದು ಯಾವ ಸೆಲೆಬ್ರಿಟಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಂಟರ್ನೆಟ್ ಅಲ್ಲೂ ಸಿಕ್ಕಾಪಟ್ಟೆ ಜನ ಯಾರ್ ಗುರು ಅಂತ ಕೇಳ್ತಾ ಇದ್ದಾರೆ. ಡಬ್ಲ್ಯೂ ಅವರು ಸೆಪ್ಟೆಂಬರ್ 7ನೇ ತಾರೀಕಿನ ಮಂಡೇ ನೈಟ್ ಗೆ ಮ್ಯಾಟ್ ಮ್ಯಾಥ್ಯೂಸ್ ಅವ್ರನ್ನ ಅಫಿಷಿಯಲ್ ಆಗಿ ಗೆಸ್ಟ್ ಅಪಿಯರೆನ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇವ್ರು ಯಾರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಕೇಳ್ಪಟ್ಟೆ ಇವರು ಇಂಟರ್ನೆಟ್ ಫಿಗರ್ ಅಂತೆ ಅಂಡ್ ಹಂಗೆ ಕಾಮಿಡಿಯನ್ ಅಂತೆ. ಬಟ್ ಇಂಟರ್ನೆಟ್ ಅಲ್ಲಿ USA ಆಡಿಯನ್ಸ್ ಇವನ್ ಯಾರು ಗುರು ಅಂತ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಅದನ್ನ ಬಿಟ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಯಾರು ಖುಷಿ ಪಡಬೇಡಿ, ಇದು ನಮಗೆ ಲೈವ್ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಸಮ್ಮರ್ ಟೂರ್ 2026 ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ಈ ವಾರ ಯಾವ ಲೈವ್ ಇವೆಂಟ್ ಆಗುತ್ತೋ ಅಲ್ಲೆಲ್ಲ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವತ್ತು ಸಂಜೆ ಕೂಡ ಒಂದು ಲೈವ್ ಇವೆಂಟ್ ಇದೆ, ಅದರಲ್ಲೂ ಕೂಡ ಇವರಿಬ್ರು ಫೇಸ್ ಟು ಫೇಸ್ ಬರ್ತಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ, ಇಷ್ಟು ದಿನ ಅಂದ್ರೆ ರಸಲ್ಮೇನಿಯಾ ಇಂದ ಇಲ್ಲಿವರೆಗೂ ಕೂಡ ನೀವು ರ್ಯಾಂಡಿ ಆರ್ಟನ್ ಅವರಿಗೆ ಆಫ್ ನ ಕೊಟ್ರಿ, ಯಾವುದೇ ರೀತಿಯ ಇಂಜುರಿ ಇಲ್ಲ ಅಂದ್ರೂ ಕೂಡ. ಬಟ್ ಈಗ ಅವರು ರಿಟರ್ನ್ ಆದ ಕೂಡಲೇ ಬೇಗ ಇಂಜುರಿ ಆಗ್ಲಿ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಲೈವ್ ಇವೆಂಟ್ ಅಲ್ಲೆಲ್ಲ ಕಂಪೀಟ್ ಮಾಡಿಸ್ತಾ ಇದ್ದೀರಾ. ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಲೆಜೆಂಡ್, ಅವರು ಲೈವ್ ಇವೆಂಟ್ ಅಲ್ಲಿ ಕಂಪೀಟೇ ಮಾಡೋಂಗಿಲ್ಲ ಗುರು. ನೀವು ರ್ಯಾಂಡಿ ಆರ್ಟನ್ ಅವ್ರನ್ನ ಈ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಾ, ನನಗೆ ಬೇಜಾರಾಗ್ತಾ ಇದೆ. ಏನೇ ಆಗ್ಲಿ, ಮೋಸ್ಟ್ ಅವೈಟೆಡ್ ಸಿಂಗಲ್ಸ್ ಮ್ಯಾಚ್ ನ ಇವರಿಬ್ರು ಕೂಡ ಸೇರ್ಕೊಂಡು ಲೈವ್ ಇವೆಂಟ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಇದೆಲ್ಲ
ಇದೆಲ್ಲದೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಪ್ಲಾನಿಂಗ್ಗೆ, ನಮ್ಮ ಟ್ರಿಪಲ್ ಎಚ್ ಅವರಿಗೇನೆ ಬೈಬೇಕು ನಾವು. ನೋಡೋಣ ಗಾಯ್ಸ್ ಇವರಿಬ್ಬರ ಆನ್ ಟೆಲಿವಿಷನ್ ಸಿಂಗಲ್ಸ್ ಮ್ಯಾಚ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಲೈವ್ ಇವೆಂಟ್ ಅಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಲೈವ್ ಇವೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವ್ರೇನಾದ್ರೂ ಪಿನ್ ಆದ್ರೆ ನಿಜವಾಗ್ಲೂ ನಾನಂತೂ ಕೋಡಿ ರೋಡ್ಸ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಬೈದಾಕ್ಬಿಡ್ತೀನಿ. ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ಗಳು ಈಗಲೇ ರೆಡಿ ಆಗಿರಿ, ನಿಮ್ಗೆಲ್ಲರಿಗೂ ಕೂಡ ಮುಂಚೆನೆ ತಿಳಿಸ್ಕೊಡ್ತಾ ಇದ್ದೀನಿ, ಸ್ಪಾಯ್ಲರ್ ಕೊಡ್ತಾ ಇದ್ದೀನಿ. ನೋಡೋಣ, ಯಾಕಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ರ್ಯಾಂಡಿ ಓಟನ್ ಅವರು ಸೋಲಿಸಲೇಬೇಕು. ಸೋಲಿಸಲಿಲ್ಲ ಅಂದ್ರೆ ರಿಟರ್ನ್ ಆಗಿರೋದಕ್ಕೂ ಕೂಡ ಒಂದು ರೀತಿ ಏನು ಕೂಡ ಇಲ್ಲ ಅನಿಸ್ಬಿಡುತ್ತೆ. ಸದ್ಯಕ್ಕೆ ಅದನ್ನ ಬಿಟ್ಬಿಟ್ಟು ಫೈನಲ್ ಆಗಿ ಮನಿ ಇನ್ ದ ಬ್ಯಾಂಕ್ನ 2026 ಅರ್ಲಿ ಪ್ರಾಜೆಕ್ಟ್ಸ್ ಮ್ಯಾಚ್ಗಳನ್ನ ನಾವು ನೋಡ್ಕೊಂಡು ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಅಕ್ಟೋಬರ್ ತಿಂಗಳಲ್ಲಿ ಈ ಬಾರಿ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗ್ತಾ ಇದೆ. ಮನಿ ಇನ್ ದ ಬ್ಯಾಂಕ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ವಿಚಿತ್ರ ಅನಿಸ್ತಾ ಇದೆ. ಸ್ಟಾರ್ಟಿಂಗು ಒಂದು ಡೇಟು, ಅದಾದ್ಮೇಲೆ ಇನ್ನೊಂದು ಡೇಟು, ಇದಾದ್ಮೇಲೆ ಮೂರನೇ ಸಲ ಡಬ್ಲ್ಯೂ ಅವರು ಡೇಟ್ ನ ಚೇಂಜ್ ಮಾಡ್ತಾ ಇರೋದು. ಅಂಡ್ ಪಾಸಿಬಲ್ ಮ್ಯಾಚ್ ಕಾರ್ಡ್ ನ ನಾವು ನೋಡ್ಕೊಂಡು ಬರೋದಾದ್ರೆ ನಮಗೆ ಎಲಿನೈಟ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಗೆ ಪ್ಲಾನ್ ಮಾಡಬಹುದು. ಕೆವಿನ್ ಓಯನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ರೀಮ್ಯಾಚ್ ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡಬಹುದು. ಕೋರ್ಸ್ ನಮ್ಮ ಕೆವಿನ್ ಓಯನ್ಸ್ ಅವರು ಒಂದೇ ಒಂದು ಬಾರಿ ಸಿಎಂ ಪಂಕ್ ಅವರ ಜೊತೆ ಮ್ಯಾಚ್ ಆಡೋದ್ಮೇಲೆ ಸುಮ್ಮನೆ ಇರ್ತಾರ, ಇನ್ನೊಂದು ಮ್ಯಾಚ್ ನ ತಗೋತಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡಬಹುದು. ಅಂಡ್ ಮೆನ್ಸ್ ಲಾಡರ್ ಮ್ಯಾಚ್ ಹಾಗೆ ವಿಮೆನ್ಸ್ ಲ್ಯಾಡರ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಈ ಬಾರಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಮಾಡಿಸ್ತಾರೆ. ಸೊ ಇಷ್ಟು ಮ್ಯಾಚಸ್ ಗಳನ್ನ ನಾವು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಹೋಪ್ ನ ಮಾಡಿ ಹೋಗಬಹುದು. ಕೋರ್ಸ್ ರೋಮನ್ ರೈನ್ಸ್, ರ್ಯಾಂಡಿ ಓಟನ್, ಕೆವಿನ್ ಓಯನ್ಸ್, ಸಿಎಂ ಪಂಕ್, ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ಅಡ್ವರ್ಟೈಸ್ ಆಗಿದ್ದಾರೆ ಮನಿ ಇನ್ ದ ಬ್ಯಾಂಕ್ ಗೆ. ಸೊ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಮ್ಯಾಚ್ ಕಾರ್ಡ್ ಕೂಡ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ. ನೋಡೋಣ ಡಬ್ಲ್ಯೂ ಅವರು ಯಾವ ಮ್ಯಾಚ್ ನ ಕನ್ಸಿಡರ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.